ನನ್ನ ಪ್ರೀತಿಯ ಕೃಷಿ ಬಾಂಧವರೇ, ನಿಮಗೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ನಲ್ಲಿ ನಾವು ಸ್ವಾಗತ ಬಯಸ್ತಿದ್ದೇನೆ. ನಾನು ಇವತ್ತು ರೇಷ್ಮೆ ಕೃಷಿ ಅಂದರೆ ಸಿಲ್ಕ್ ಈ ಕೃಷಿಯ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುತ್ತಿದ್ದು, ಇಲ್ಲಿ ನಾನು ರೇಷ್ಮೆ ಬೆಳೆಯ ಮಹತ್ವ, ರೇಷ್ಮೆಯ ತಳಿಗಳು, ರೇಷ್ಮೆ ಹುಳಗಳ ತಳಿಗಳು, ಇದಕ್ಕೆ ಬೇಕಾದ ಹಿಪ್ಪು ನೇರಳೆ ಗಿಡದ ಬಗ್ಗೆ ಮಾಹಿತಿ ಒದಗಿಸಲಿದ್ದು, ಅದನ್ನು ಆಲಿಸುವ ಮೊದಲು ಎಂದಿನಂತೆ ನಿಮ್ಮಲ್ಲಿ ಒಂದು ವಿನಂತಿ. ನೀವು ನಮ್ಮ ಸಪೋರ್ಟ್ ಮಾಡಲು ನಮ್ಮ ಈ ಕೃಷಿ ಆಧಾರಿತ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ. ಈಗ ವಿಷಯದ ಕಡೆ ಬರೋದಾದರೆ, ಈ ರೇಷ್ಮೆ ಇದು ಒಂದು ಕೃಷಿಯೂ ಹೌದು, ಉದ್ಯಮವೂ ಹೌದು. ಇಲ್ಲಿ ಹಲವಾರು ಜನರಿಗೆ ಕೆಲಸದ ಅವಕಾಶವೂ ದೊರಕುತ್ತದೆ. ಈ ರೇಷ್ಮೆ ಬೆಳೆಯಲ್ಲಿ ನಮ್ಮ ದೇಶ ತುಂಬ ಹಿಂದಿನಿಂದಲೂ ಮಾಡುತ್ತಲೇ ಬಂದಿದೆ. ಅಂದರೆ ಕ್ರಿಸ್ತಪೂರ್ವ 58ರಲ್ಲಿ ಕನಿಷ್ಕನ ಆಳ್ವಿಕೆಯಲ್ಲಿ ಕಾಲದಲ್ಲಿಯೂ ನಮ್ಮ ರೇಷ್ಮೆಯನ್ನು ರೋಮ್ ನಗರಕ್ಕೆ ರಫ್ತು ಮಾಡಿದ ಬಗ್ಗೆ ಇತಿಹಾಸವಿದೆ. ಈಗಲೂ ಒಟ್ಟು ರೇಷ್ಮೆಯ ಉತ್ಪತ್ತಿಯ 20% ಪಾಲನ್ನು ಭಾರತವೇ ಹೊಂದಿರುತ್ತದೆ. ಈ ಉದ್ಯಮ ನಡೆಸಲು ಹಿಪ್ಪು ನೇರಳೆ ಗಿಡದ ಕೃಷಿ ತುಂಬಾನೇ ಮುಖ್ಯವಾಗಿರುತ್ತದೆ. ಈ ಗಿಡದ ಎಲೆಗಳನ್ನು ತಿಂದು ರೇಷ್ಮೆ ಹುಳ ಜೀವಂತವಾಗಿರ್ತದೆ ಮತ್ತು ಬೆಳೆಯುತ್ತದೆ. ಈ ಹಿಪ್ಪು ನೇರಳೆಯಲ್ಲಿ ಹಲವಾರು ತಳಿಗಳಿದ್ದು, ಅದರಲ್ಲಿಯೂ S36, X54, V1, S13, S34, RSS135, RSS175 ಇವು ಪ್ರಮುಖವಾಗಿರ್ತವೆ. ಈ ಹಿಪ್ಪು ನೇರಳೆ ಗಿಡದ ಬಲಿತ 6 ಇಂಚಿನ ಕಡ್ಡಿಗಳನ್ನು ತೆಗೆದುಕೊಂಡು ಮಡಿ ಮಾಡಿ ನೆಟ್ಟು ಸರಿಯಾದ ಬೇರು ಬಂದ ಮೇಲೆ, ಅಂದರೆ 3-4 ತಿಂಗಳ ನಂತರ ಈ ಗಿಡಗಳನ್ನು 90 x 90 ಸೆಂಟಿಮೀಟರ್ ಅಂತರದಲ್ಲಿ ನೆಡಲಾಗ್ತದೆ. ಮುಖ್ಯವಾಗಿ ಹನಿ ನೀರಾವರಿ ಅಂದರೆ ಡ್ರಿಪ್ ಇರಿಗೇಷನ್ ಬಹು ಮುಖ್ಯವಾಗಿರ್ತದೆ. ಇದನ್ನು 1 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಸುವುದಾದ್ರೆ ಇದಕ್ಕೆ ಸಾಧಾರಣ 20 ಟನ್ನಷ್ಟು ಹಟ್ಟಿ ಗೊಬ್ಬರ ಬೇಕಾಗ್ತದೆ. ಅದರ ಒಟ್ಟಿಗೆ ಸಾಧಾರಣ 300 kgಯಷ್ಟು ಸಾರಜನಕ, 120 kgಯಷ್ಟು ರಂಜಕ ಮತ್ತು 120 kgಯಷ್ಟು ಪೊಟ್ಯಾಷ್, ಅಂದರೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷ್ ಅನ್ನು ಸಾಧಾರಣ 5 ಕಂತುಗಳಲ್ಲಿ 1 ವರ್ಷಾವಧಿಯಲ್ಲಿ ಪೂರೈಕೆ ಮಾಡಬೇಕಾಗ್ತದೆ. ಹೀಗೆ ಮಾಡಿದಲ್ಲಿ 1 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 60 ರಿಂದ 70 ಸಾವಿರ kgಯಷ್ಟು ಹಿಪ್ಪು ನೇರಳೆಯ ಸೊಪ್ಪು ಆರಾಮವಾಗಿ ತೆಗೆಯಬಹುದಾಗಿದೆ. ಇನ್ನು ರೇಷ್ಮೆ ಹುಳಗಳ ತಳಿ ಬಗ್ಗೆ ಹೇಳಬೇಕಂದ್ರೆ CSR2, CSR4, CSR5, CSR18, CSR24 ಹಾಗೂ VL25 ಪ್ರಮುಖವಾಗಿರುತ್ತದೆ. ಈ ಹುಳಗಳ ಸಾಕಾಣಿಕೆ ಚೆನ್ನಾಗಿ ಗಾಳಿ ಬೆಳಕು ಬರುವಂತಹ, ಜಾಸ್ತಿ ತೇವ ಬಾರದ ಯಾವುದೇ ಮನೆಯಲ್ಲಿಯೂ ಹುಳ ಸಾಕಬಹುದಾಗಿದೆ. ಮನೆಯು ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿದ್ದು ಬಾಗಿಲಿನ ವ್ಯವಸ್ಥೆಯು ಉತ್ತರ ದಿಕ್ಕಿನಲ್ಲಿದ್ದರೆ ಉತ್ತಮವಾಗುತ್ತದೆ. ಇದು ರೇಷ್ಮೆ ಬೆಳೆಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ಮಾಡಿ. ಇನ್ನೊಂದು ವಿಡಿಯೋ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಒದಗಿಸಲಾಗುವುದು. ವಿಡಿಯೋ ಆಲಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.